ತುಂಬ ಲಾಸ್ ಆಯಿತು. ಐ ಲಾಸ್ಟ್ ಮೈ ಹೌಸ್, ಬಿಲ್ಡಿಂಗ್ ಕಳ್ಕೊಂಡೆ. ತುಂಬ ಫೈನಾನ್ಷಿಯಲಿ ಐ ವಾಸ್ ಇನ್ ಭಾಳ ಡೀಪ್ ಟ್ರಬಲ್ ಇಲ್ಲಿದೆ. ನನ್ನ ಕೈ ಹಿಡಿದಿದ್ದೆ ಸೀರಿಯಲ್. ಅವಾಗ ಶೂಟಿಂಗ್ ಎಲ್ಲ ಬಿಡಕ್ಕೆ ಬಂದಿದ್ದೆ. ನನಗೆ ಕಾಲರ್ ಹಿಡಿತೀನಿ ವಿಷ್ಣು ಸರ್ದು, ಎಲ್ಲೆಲ್ಲ ಡೈಮಂಡ್ ಅಂತೇಳಿ. ಅದು ಜನ ಒಳಗೆ ತೊಗೊಂಡ್ಬಿಡ್ತಾರಲ್ರಿ, ಹಂಗೆ ಅದ ಭಯ. ಅಲ್ಲಿ ಹೊಡ್ಯಾಕೆ ಬಂದಿಲ್ಲ, ಇಲ್ಲಿ ಬಂದ್ರೆ ಒಂದು ಹೊಡೆದ ಬಿಡ್ತಾರೆ. ಜನ ಅದಾರ ಇಲ್ಲಿ, ಯಾಕೆ ಬೇಕು ಅಂತೇಳಿ. ಅವಾಗ ನಂದು ಗಾಡಿಗಳಿತ್ತು. ಅವಾಗೆಲ್ಲ ಸಾಫ್ಟ್ವೇರ್ ಕಂಪ್ನಿ, ನಂದು ಟಾಟಾ ಸುಮೋಗಳಿತ್ತು, ಒಂದು 5 ಟಾಟಾ ಸುಮೋ ಇತ್ತು. ಸೊ ಅದನ್ನು ಮೇಂಟೈನ್ ಮಾಡ್ತಾ ಇದ್ದೆ. ಬಿಕಾಸ್ ಜೀವನ ನಡಿಬೇಕಲ್ರಿ. ಅದು ಒಂದು 2-3 ಆಕ್ಸಿಡೆಂಟ್ ಆಯಿತು. ಈ ಡ್ರೈವರ್ನ ನಂಬ್ಕೊಂಡು ಕುಂತು ನೈಟೆಲ್ಲ ಗಾಡಿ ಓಡಿಸ್ತಾ ಇದ್ದೆ, ಬೆಳಗ್ಗೆ ಸೀರಿಯಲ್ ಮಾಡ್ತಾ ಇದ್ದೆ. ಸೊ ಅವಾಗ ಕ್ಯಾಮ್ರಾಮನ್ ಹೇಳೋನು, ಯಾಕೆ ನಿದ್ದೆ ಆಗಿಲ್ಲ, ನಿನ್ನ ಕಣ್ಣು ಇದಾಗಿದೆಯಲ್ಲ ಅಂತ ಹೇಳೋರು. ಬಟ್ ಯಾರಿಗೂ ಹೇಳೋಕ್ಕಾಗ್ತಿರಲಿಲ್ಲ ಪರಿಸ್ಥಿತಿ. ಬಿಕಾಸ್ ಇಟ್ಸ್ ಅ ವೆರಿ ಹಾರ್ಡ್ ಟೈಮ್. ಅವಾಗಿನ ಭಾಳ ಕಷ್ಟ ಆಯಿತು ನನಗೆ. ದರ್ಶನ್ ಬಂದು ನಿಲ್ಲಿಸ್ಬಿಡೋರು ನಮ್ಗೆ. ಅವ್ರ ಜೊತೆನೂ ಓಡಾಟ ಚೆನ್ನಾಗಿತ್ತು ರೀ. ಆಮೇಲೆ ಅವ್ರ ಜೊತೆ ಒಂದು 20 ಸಿನಿಮಾ ಮಾಡೀನಿ ರೀ. ಕಾಟೇರತನ ಜಾಸ್ತಿ ಮಾಡಿದ್ದು ಅವ್ರ ಜೊತೆ ಸಿನಿಮಾ. ನಾನು ಸುದೀಪ ಜೊತೆ ಒಂದು 7-8 ಸಿನಿಮಾ ಮಾಡೀನಿ. ಹೇಳ್ತೀನಿ, ಕೂದಲು ನಿಂತು ಬಿಟ್ಟಿತ್ತು ನನಗೆ. ಅದು ಒಂದು ಖುಷಿ, ವಿಷ್ಣು ಸರ್ದು ಸಾಂಗು SP ಬಾಲಸುಬ್ರಹ್ಮಣ್ಯ ಹಾಡಿದ ಮಸ್ತ್ ಹಾಡ್ಯಾರ. ನಿಮ್ ಕದ ಮಾಡೋದು ಜನ ಅಲ್ಲಿ ಅಂತ ಎಲ್ಲ ಪಾತ್ರಗಣ ಹೊರ ಎಲ್ಲ ಹೋದ್ರು. ನನಗೆ ಹೊಸದದು. ನಿಮ್ದು ಕಂಪ್ಲೀಟ್ ಎಜುಕೇಶನ್ ಏನು? ನಾನು BSc ಎಲೆಕ್ಟ್ರಾನಿಕ್ಸ್ ಮಾಡಿದ್ದೆ, KLE ಕಾಲೇಜ್ ನಗರ್. ಬಟ್ ಆ ಟೈಮಲ್ಲಿ ಒಂದಷ್ಟು ಫೀಲಿಂಗ್ ಇತ್ತಾ, ಆದಷ್ಟು ಬೇಗ ಎಂಟ್ರಿ ಆಗ್ಬಿಡೋ ಇಂಡಸ್ಟ್ರಿಗೆ, ಆ ಥರದ್ದು ಏನಾದ್ರು ಆ ಟೈಮಲ್ಲಿ? ಇಲ್ಲ, ಆ ಟೈಮಲ್ಲಿ ಏನಾಯ್ತು, ಇಟ್ ವಾಸ್ ಅವಾಗೇನಾಯ್ತು, ನಮ್ಮ ಅಪ್ಪರು ಕೆಲಸ ಬಿಟ್ಟರು, ಹೆಲ್ತ್ ಇಶ್ಯೂಯಿಂದ ಕೆಲಸ ಬಿಟ್ಟರು. ಬಿಟ್ಟ ಮೇಲೆ ಅವ್ರು ಹೊಲಕ್ಕೆ, ಅಲ್ಲಿ ಹೊಲ ತೊಗೊಂಡ್ರು. ಸೊ ಹಿ ವೆಂಟ್ ಟು ಬಿಕಮ್ ಅ ಫಾರ್ಮರ್. ಓಕೆ. ಹಾಂ. ಸೊ ಆ ಟೈಮಲ್ಲಿ ಏನಾಯಿತು, ನಮ್ಮ ತಂದೆಯವರು ಊರ್ನಾಗಿದ್ರು, ಡ್ಯಾಡಿ ಮಮ್ಮಿ, ನಾವು ನಮ್ಮಣ್ಣ ಇಲ್ಲಿದ್ವಿ. ಸೊ ದಿಸ್ ಅ ಲಾಂಗ್ ಗ್ಯಾಪ್. ಅವ್ನು ನಮ್ಮನ್ನ ಟ್ರಾವೆಲ್ಸ್ಗಳಿತ್ತು, ಒಂದು 50 ಗಾಡಿ ಇತ್ತು. ಸ್ವಲ್ಪ ಆ ಕಡೆ ಹೊಲ್ದವನು. ನನ್ಗೆ ಏನು ಮಾಡ್ಬೇಕು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ಬಿಕಾಸ್ ಓದಿದ ತಲೆಗೆ ಹತ್ತಿರಲಿಲ್ಲ. BSc ಎಲೆಕ್ಟ್ರಾನಿಕ್ಸ್ ಮಾಡ್ತಿದ್ದೆ, ಓದಿದ ತಲೆಗೆ ಹತ್ತಿರಲಿಲ್ಲ. ಏನು ಮಾಡೋದು, ಆ ಗೊಂದಲದಲ್ಲಿ ಏನಾಯ್ತು, 2 ವರ್ಷ 3 ವರ್ಷ ಹೋಯ್ತು, ಗ್ಯಾಪ್ ಆಗ್ಬಿಡ್ತು. ವಾಟ್ಸ್ ಮೈ ಫ್ಯೂಚರ್ ಅನ್ನೋದು ವಿಚಾರ ಮಾಡೋ ಅಷ್ಟರಲ್ಲಿ ಸಣ್ಣ ಪುಟ್ಟ ಮಾಡಿದೆ. ಆಟೋಮೊಬೈಲ್ ಅಂಗಡಿ ಮಾಡಿದ್ದೆ, ವರ್ಕ್ಶಾಪ್ ಮಾಡಿದ್ದೆ, ಸಣ್ಣ ಪುಟ್ಟ ಏನೋ ಮಾಡಿದೆ. ಜಾಬ್ಗೂ ಹೋಗಿದ್ದೆ. ಉಡುಪಿಯಲ್ಲಿ ನಾನೊಂದು ವೇರ್ ಹೌಸ್ ಅಂತ ಒಂದು ಶೋರೂಮ್ ಮಾಡಿದ್ವಿ. ಮಂಗಳೂರು 1 ವರ್ಷ ಕೆಲಸ ಮಾಡಿದೆ. ಅಲ್ಲೆಲ್ಲ ತಿಳ್ಕೊಂಡು ನನ್ನ ಕಸಿನ್ ಜೊತೆ ಉಡುಪಿಯಲ್ಲಿ ಅಲ್ಲೊಂದು ವರ್ಷ ಇದೆ, ಮಣಿಪಾಲಲ್ಲಿದ್ದೆ. ಸೊ ಸ್ವಲ್ಪ ಗೊಂದಲಗಳಿತ್ತು. ಸೊ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ ಆಗ. ಅಂದರೆ ನಮ್ಮ ಅಪ್ಪ ಅಂತ ವಾಸ್ ಅಗೇನ್ಸ್ಟ್ ಆ್ಯಕ್ಟಿಂಗ್. ನಮ್ಮ ತಾಯಿ ಫೇವರ್ ಇದ್ರು, ಬಟ್ ನಮ್ಮ ಫಾದರ್ ವಾಸ್ ಅಗೇನ್ಸ್ಟ್ ಆ್ಯಕ್ಟಿಂಗ್. ಹಿಂಗೆ ಬೈಯೋರು ಅವರು. ಸೊ ಅದು ಆ ಟೈಮ್ ಒಂದು 5 ವರ್ಷ ಇಟ್ ಗಾಟ್ ವೇಸ್ಟೆಡ್. ಸೊ ಅದೇನಾಯ್ತು, ಈ ವರ್ಕ್ಶಾಪ್ ಮಾಡಿದ್ದೆ. ಆ ಟೈಮಲ್ಲಿ ಮದುವೆನೂ ಆಯ್ತು ನಂದು. ಸೊ ಅವರು ಸಿನಿಮಾಗಿನ ಬ್ಯಾಂಕ್ ಮ್ಯಾನೇಜರ್ ಮಗಳಕ್ಕೆ. ಸೊ ಅವ್ರಿಗೆ ಸಿನಿಮಾಗಿನ ಏನು ಟಚ್ಚೇ ಇಲ್ಲ. ಆಫ್ಟರ್ ದ್ಯಾಟ್ ಸಿನಿಮಾ ಇದು ಮದುವೆ ಆದ ನಂತರ ವರ್ಕ್ಶಾಪ್ ಇವು ಎಲ್ಲ ಬಿಟ್ಟೆ. ಬಿಕಾಸ್ ತುಂಬ ಲಾಸ್ ಆಯಿತು. ಐ ಲಾಸ್ಟ್ ಮೈ ಹೌಸ್, ಬಿಲ್ಡಿಂಗ್ ಕಳ್ಕೊಂಡೆ. ತುಂಬ ಫೈನಾನ್ಷಿಯಲಿ ಐ ವಾಸ್ ಇನ್ ಭಾಳ ಡೀಪ್ ಟ್ರಬಲ್ ಇಲ್ಲಿದೆ. ನನ್ನ ಕೈ ಹಿಡಿದಿದ್ದೆ ಸೀರಿಯಲ್ ಅವಾಗ ಅಲ್ಲ. ಸೊ ಅವಾಗ ಆ ಟೈಮಲ್ಲಿ ಹೇಳಿದೆ, ದಂಡುಪಾಳ್ಯ ಅದು ಹೇಳಿದ್ನಲ್ಲ, ಅದು ಮಾಡಿದ್ರೆ ಸ್ವಲ್ಪ ಗ್ಯಾಪ್ ಬಂತು. ಮತ್ತು ಕ್ಯಾರಿ ಆಗಲಿಲ್ಲ, ತುಂಬ ಗ್ಯಾಪ್ ಬಂತು. ಅದಾದಮೇಲೆ ನನಗೆ ಸೀರಿಯಲ್ ಸ್ಟಾರ್ಟೆಡ್. ಮನ್ವಂತರ, ತೇಲಿ ಹೋದ ನೌಕೆ, ಸಪ್ತಪದಿ, ಕಲ್ಯಾಣ ಮಸ್ತು. ಸೊ ಹೀಗೆಲ್ಲ ಶುರು ಆಯಿತು. ಒಂದೊಂದು ಸ್ಟಾರ್ಟೆಡ್. ಅದ್ರ ಜೊತೆಗೆ ಸಿನಿಮಾ ಬಂತು. ಅದಾದ್ಮೇಲೆ ಕೋಟಿಗೊಬ್ಬ ಫಸ್ಟ್ ಸಿನಿಮಾ. ನಂಗೆ ನಾಗಣ್ಣವರು ನಂಗೆ ಚಾನ್ಸ್ ಕೊಡೋರು. ನಾನು ಸೀರಿಯಲ್ ನೋಡಕತ್ತಿದ್ರಂತೆ, ಯಾರೋ ಚಲೋ ಹುಡುಗ ಕರ್ಸಿನ ಅಂತೇಳಿ ಕರ್ಸಿ. ಅವಾಗ ಪ್ರಿಯಾಂಕಾ ಅವರು ಫಸ್ಟ್ ಸಿನಿಮಾ, ನಂದು ಫಸ್ಟ್ ಸಿನಿಮಾ. ಸೊ ಕೋಟಿಗೊಬ್ಬ ಈಗ ಮೊನ್ನೆ ರಿಲೀಸ್ ಮಾಡಿದ್ದಾರೆ. ಫುಲ್ ಹೌಸ್ಫುಲ್ ಹೋಗ್ತಾ ಇದೆ. ನನ್ಗೆ ಅಲ್ಲಿ ಹೋಗಿ ನೋಡಕ್ಕೆ ಇಷ್ಟ, ಅಂಜಿಗೆ ಬರತ್ತೆ. ಯಾಕಂದ್ರೆ ಬಡದ ಬಿಡ್ತಾರೆ ನನಗೆ. ಯಾಕಂದ್ರೆ ಶೂಟಿಂಗ್ ಎಲ್ಲ ಬಿಡಕ್ಕೆ ಬಂದಿದ್ದೆ. ನನಗೆ ಕಾಲರ್ ಹಿಡಿತೀನಿ ವಿಷ್ಣು ಸರ್ದು, ಎಲ್ಲೆಲ್ಲ ಡೈಮಂಡ್ ಅಂತೇಳಿ. ಅದು ಜನ ಒಳಗೆ ತೊಗೊಂಡ್ಬಿಡ್ತಾರಲ್ರಿ, ಹಂಗೆ ಅದ ಭಯ. ಅಲ್ಲಿ ಹೊಡ್ಯಾಕೆ ಬಂದಿಲ್ಲ, ಇಲ್ಲಿ ಬಂದ್ರೆ ಒಂದು ಹೊಡೆದ ಬಿಡ್ತಾರೆ. ಜನ ಅದಾರ ಇಲ್ಲಿ, ಯಾಕೆ ಬೇಕು ಅಂತೇಳಿ. ಯಾರೋ ಒಂದು ಸ್ನೇಹಿತರು 4-5 ಜನ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿನಿ. ಥಿಯೇಟ್ರಿಗೆ ಹೋಗೋರಿಗೆ ಹೇಳಿ, ನಾನು ಬರಾಕತ್ತೀನಪ್ಪ ಅಂತ ಹೇಳಿ. ಇಲ್ಲ ನಾನು ಹಂಗೆ ಹೋದ ಬಡ್ದ ಬಿಡ್ತಾರೆ ನಾನು. ಕರೆಕ್ಟ್. ಸೊ ಹಂಗೆ ನಂದು ಆಲ್ಮೋಸ್ಟ್ ಎಷ್ಟು ಸೀರಿಯಲ್ಸ್ ಮಾಡಿದ್ರಿ, ಸಿನಿಮಾಗಳು ಮಾಡಿದ್ರಿ ಇಲ್ಲಿ ತನಕ? ಅವಾಗ ಅದು ಸೀರಿಯಲ್ ಸಿನಿಮಾ ಮಾಡ್ಕೊಂಡೇ ಬಂದೆ. ಆಮೇಲೆ ನನಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇತ್ತು, ಅದರಿಂದ ಚೂರು ಎದ್ದೆ. ಅವಾಗ ನಂದು ಗಾಡಿಗಳಿತ್ತು. ಅವಾಗೆಲ್ಲ ಸಾಫ್ಟ್ವೇರ್ ಕಂಪ್ನಿ, ನಂದು ಟಾಟಾ ಸುಮೋಗಳಿತ್ತು, ಒಂದು 5 ಟಾಟಾ ಸುಮೋ ಇತ್ತು. ಸೊ ಅದನ್ನು ಮೇಂಟೈನ್ ಮಾಡ್ತಾ ಇದ್ದೆ. ಬಿಕಾಸ್ ಜೀವನ ನಡಿಬೇಕಲ್ರಿ. ಅದು ಒಂದು 2-3 ಆಕ್ಸಿಡೆಂಟ್ ಆಯಿತು. ಈ ಡ್ರೈವರ್ನ ನಂಬ್ಕೊಂಡು ಕುಂತು
ಆಮೇಲೆ ನೈಟ್ ಹೋಗ್ಬೇಕಿತ್ತು ಡ್ರೈವಿಂಗ್. ಕೆಲವರು ಕೈ ಕೊಟ್ಬಿಡೋರು ಡ್ರೈವರ್ಸು. ಸೊ ನೈಟ್ ನಾನೇ ಓಡಿಸ್ತಿದ್ದೆ ಗಾಡಿ. ಓಕೆ. ನೈಟ್ ನಾನೇ ಗಾಡಿ. ಅವಾಗ ಗೂಗಲ್ ಏನು ಇರಲಿಲ್ಲ. ಒಬ್ಬರನ್ನ ಪಿಕಪ್ ಮಾಡಿ ಅವ್ರು ಎಲ್ಲೆಲ್ಲಿ ಯಾರನ್ನ ಪಿಕಪ್ ಅಂತ ಕರ್ಕೊಂಡೋಗಿ ITPL ಬಿಟ್ಟು ಬರಬೇಕು. ಡ್ರಾಪ್ ಮಾಡ್ತೀರಿ? ITPL ಬಿಟ್ಟು ಒಂದು 1 ಗಂಟೆ 2 ಗಂಟೆ ITPL ಬಿಡ್ತಿದ್ವಿ. ಮತ್ತೆ ಬೆಳಗ್ಗೆ 4:30 5 ಗಂಟೆಗೆ ಇನ್ನೊಂದು ಪಿಕಪ್. ಅವಾಗ ಆಲ್ರೆಡಿ ನೀವು ತುಂಬಾ ಆಕ್ಟಿವ್ ಆಗಿದ್ರಿ ಅವಾಗ ಇಂಡಸ್ಟ್ರಿಯಲ್ಲಿ? ಸೀರಿಯಲ್ಸ್ ಮಾಡ್ತಾ ಇದ್ದೆ. ಸೀರಿಯಲ್ಸ್, ಸಣ್ಣ ಪುಟ್ಟ ಸೀರಿಯಲ್ಸ್ ಮಾಡ್ತಾ ಇದ್ದೆ. ನಾಟ್ ಎ ಮೇಜರ್ ಕ್ಯಾರೆಕ್ಟರ್, ಸಣ್ಣ ಪುಟ್ಟ ಮಾಡ್ತಾ ಇದ್ದೆ. ಹೆಂಗೋ ಜೀವನ ನಡೀತಾ ಇತ್ತು. ನೈಟ್ ಎಲ್ಲ ಗಾಡಿ ಓಡಿಸ್ತಾ ಇದ್ದೆ, ಬೆಳಗ್ಗೆ ಸೀರಿಯಲ್ ಮಾಡ್ತಾ ಇದ್ದೆ. ಸೊ ಅವಾಗ ಕ್ಯಾಮ್ರಾಮನ್ ಹೇಳೋನು, ಯಾಕೆ ನಿದ್ದೆ ಆಗಿಲ್ಲ ನಿನ್ನ ಕಣ್ಣು ಇದಾಗಿದೆಯಲ್ಲ ಅಂತ ಹೇಳೋರು. ಬಟ್ ಯಾರಿಗೂ ಹೇಳೋಕ್ಕಾಗ್ತಿರಲಿಲ್ಲ ಪರಿಸ್ಥಿತಿ. ಬಿಕಾಸ್ ಇಟ್ಸ್ ಅ ವೆರಿ ಹಾರ್ಡ್ ಟೈಮ್. ಅವಾಗಿನ ಭಾಳ ಕಷ್ಟ ಆಯಿತು ನನಗೆ. ಆಮೇಲೆ ಐ ವೈಂಡ್ ಅಪ್ ಮಾಡಿದೆ. ಇಟ್ಸ್ ನಾಟ್ ಮೈ ಕಪ್ ಆಫ್ ಟೀ ಅಂತ ಹೇಳಿ ಅದನ್ನೆಲ್ಲ ಮಾರಿಗಿರಿ ಎಷ್ಟೋ ಲಾಸ್ ಆಗಿ ಎಲ್ಲ ಮುಗಿದು ಕೈ ತೊಳ್ಕೊಂಡೆ. ನನಗೆ ಯಾಕೋ ಸಿನಿಮಾನ ಬರೋಬರ ಅಂತ ಅವಾಗ ನನಗೆ ಸಿನಿಮಾ ಸೀರಿಯಲ್ ಶುರು ಆದ್ರಿ. ಎರಡೂ ಮಾಡ್ಕೋತಾ ಬಂದೆ. ಸೊ ನನ್ನನ್ನು ಇಷ್ಟೆಲ್ಲ ಕಳೆದು ಸಿನಿಮಾನ ನನ್ನ ಕೈ ಹಿಡಿತು. ಒಂದು ಪ್ರಾಜೆಕ್ಟ್ ಅಂದ್ರೆ ಒಂದಷ್ಟು ಪ್ರಯತ್ನಗಳನ್ನ ಮಾಡ್ಕೊಂಬಂದ್ರಿ, ಎಲ್ಲ ಥರದ ಪಾತ್ರಗಳನ್ನ ಮಾಡಿದ್ರಿ. ಬಟ್ ಒಂದು ಪ್ರಾಜೆಕ್ಟ್ ಮಾಡಿದ್ಮೇಲೆ ನೀವು ಬ್ಯುಸಿ ಆಗುವಂಥ ಲಕ್ಷಣ ಕಾಣಿಸ್ತಾ ನಿಮಗೆ? ಆ ಥರದ ಪ್ರಾಜೆಕ್ಟ್ ಯಾವುದು? ಮೇ ಬಿ ಸೀರಿಯಲ್ಲೋ ಸಿನಿಮಾನೋ ಯಾವುದಾದ್ರೂ ಸರಿ? ಸಿನಿಮಾನೇ. ಸೀರಿಯಲ್ ಏನಂತ್ರಿ ಕ್ಯಾರೆಕ್ಟರ್ ಬರ್ತಾ ಹೋಗ್ತಾ ಇರ್ತಾವ ಅಷ್ಟೇ. ಬಟ್ ಬ್ರೇಕ್ ಕೊಡುವಂಥದ್ದು ಮತ್ತೊಂದಾದ್ರೆ ಸಿನಿಮಾನೇ. ಸಿರಿವಂತ ಮಾಡಿದೆ ರೀ ನಾನು. ವಿಷ್ಣು ಸರ್ ಕೊಡಿಸಿದ್ದು ನನಗೆ. ಹೌದಾ? ವಿಷ್ಣು ಸರ್ ಕೊಡಿಸಿದ್ದು ನನಗೆ. ರಾಕ್ಲೈನ್ ಸರ್ ಪ್ರೊಡ್ಯೂಸರು, ಎಸ್ ನಾರಾಯಣ್ ಸರ್ ಡೈರೆಕ್ಟ್ರು. ಸೊ ಅದರಲ್ಲಿ ಕೆಟ್ಟ ಮನೆ ಹಾಳು ಅಳಿಯ. ಸೊ ಅದು ಮಾಡಿದ್ಮೇಲೆ ನನಗೆ ಪೂರ ನೆಗೆಟಿವ್ ಕ್ಯಾರೆಕ್ಟರ್ ಕುಂತು ಬಿಡಿದ್ರೆ ಅವಾಗ ನೆಗೆಟಿವ್ ಸರಿ ಅಂತೇಳಿ ಅಲ್ಲಿಂದ ನನಗೆ ನೆಗೆಟಿವ್ ಕ್ಯಾರೆಕ್ಟರ್ ಶುರು ಆಯ್ತು. ಜೊತೆಗೆ ಓಂ ಪ್ರಕಾಶ್ ಅವರು ನನಗೆ ನೆಗೆಟಿವ್ ಕ್ಯಾರೆಕ್ಟರ್ ಕೊಡೋಕ್ಕೆ ಶುರು ಮಾಡಿದರು. ಸೊ ಕಂಪ್ಲೀಟ್ ನಾನು ನೆಗೆಟಿವ್ ಕಡೆ ತಿರುಗಿಬಿಟ್ಟೆ. ಸೊ ಪೊಲೀಸ್ ಆಫೀಸರ್ ಸಿಕ್ಕರೂ ನೆಗೆಟಿವ್ ಮಾಡ್ತಾ ಇದ್ದೆ. ಯಾರೋ ಫೋನ್ ಮಾಡಿದ್ರು ನನಗೆ ಫಸ್ಟ್ ಕತೆ ನೆಗೆಟಿವ್ ಮಾತಾಡಿ ಅಂತ ಹೇಳ್ತಿದ್ದೆ. ಪಾಸಿಟಿವ್ನು ನನಗೆ ಯಾರು ಫೋನ್ ಬರ್ತಿಲ್ಲ ಇವು ಇದಕ್ಕೆ ಸರಿ ಅಂಥೇಳಿ. ಸೊ ಆಮೇಲೆ ದರ್ಶನ್ ಮುಂದೆ ನಿಲ್ಸ್ಬಿಡೋರು ನಮ್ಗೆ. ಅವ್ರ ಜೊತೆ ಓಡಾಟ ಚೆನ್ನಾಗಿತ್ತು ರೀ. ಆಮೇಲೆ ಅವ್ರ ಜೊತೆ ಒಂದು 20-20 ಸಿನಿಮಾ ಮಾಡೀನಿ ರೀ. ಕಾಟೇರತನ ಜಾಸ್ತಿ ಮಾಡಿದ್ದು ಅವ್ರ ಜೊತೆ ಸಿನಿಮಾ. ನಾನು ಸುದೀಪ್ ಜೊತೆ ಒಂದು 7-8 ಸಿನಿಮಾ ಮಾಡಿದ್ದೀನಿ. ಆ್ಯಂಡ್ ವಿಷ್ಣು ಸರ್ ಒಂದು 4 ಸಿನಿಮಾ ಮಾಡಿದ್ದೀನಿ. ಸ್ನೇಹಲೋಕ ಅಂತ ಒಂದು ಕ್ರಿಕೆಟ್ ಇತ್ತು, ಚೂಸ್ ಒಡನಾಟ ಜಾಸ್ತಿ ಇತ್ತು. ಬಟ್ ಆಲ್ಮೋಸ್ಟ್ ಎಲ್ಲರ ಜೊತೆ ಕೆಲಸ ಮಾಡೀನಿ. ಸೊ ದಟ್ ಈಸ್ ಹೌ ನನಗೆ ಅದರಿಂದ ಆಯಿತು ಬ್ರೇಕು ಅಂತಲ್ಲ. ಸಿರಿವಂತ ವಾಸ್ ಅ ಬ್ರೇಕ್ ಫಾರ್ ಮೀ ಆ್ಯಸ್ ಅ ನೆಗೆಟಿವ್ ಕ್ಯಾರೆಕ್ಟರ್. ಸೊ ಅದಾದ ನಂತರ ಅಲ್ಲಿಂದ ನನಗೆ ನೆಗೆಟಿವ್ ಶುರು ಆಯಿತು. ಆಮೇಲೆ ಈಗ ಹೇಳಿದ್ರೆ ಒಂದು ಸತ್ಯಾನಂದ ಒಂದು ಸಿನಿಮಾ ಮಾಡಿದೆ, ಅದು ನೆಗೆಟಿವ್ ಬಂತು. ಮಂಡ್ಯ ಅಂತ ಒಂದು ಸಿನಿಮಾ ಮಾಡಿದೆ, ಅದು ಹೆವಿ ಭಾಳ ಜೋರಾಗ ಸೂಪರ್ ಡೂಪರ್ ಸಿನಿಮಾ. ಅದು ಹುಬ್ಳಿ ಮಾಡಿದೆ ಸುದೀಪ್ ಅವ್ರ ಜೊತೆ, ಅದರಲ್ಲೂ ನೆಗೆಟಿವ್ ಶೇಡ್ ಮಾಡಿದೆ. ಸೊ ಅದೇನಾದ್ರೆ ಅದು ಫಿಕ್ಸ್ ಆಗೋದು ನೆಗೆಟಿವ್ ಅಂತ. ನೀವು ಕೋಟಿಗೊಬ್ಬ ಅಂದ್ಕೊಳ್ಳೆ ನಾನು ಒಂದು 3 ದಿವಸದಿಂದ ಸಿನಿಮಾ ನೋಡಿದೆ. ಅದನ್ನ ಪ್ರಸನ್ನ ಥಿಯೇಟ್ರಿಗೆ 1 ವರ್ಷ ಹೋಗಿದ್ದೆ. ಆಲ್ಮೋಸ್ಟ್ ಮೇಲೆ ಕೆಳಗೆ 2 ಕಡೆ ಸೇರಿ ಒಂದು 250-300 ಜನ ಇದ್ದರು. ನನ್ನ ಮಗಳೊಬ್ಬರು 65+ ಏಜ್ ಆದಂಥ ಒಬ್ರು ಅಂಕಲ್ ಕೂತಿದ್ರು. ಅವರು ವಿಷ್ಣು ಸರ್ ಸ್ಟೆಪ್ ಹಾಕುವಾಗೆಲ್ಲ ವಿಜಲ್ ಹೊಡೆಯೋರು, ಫೈಟ್ ಮಾಡೋವಾಗೆಲ್ಲ ವಿಜಲ್ ಹೊಡೆಯೋರು. ನಾನು ಇಂಟರ್ವಲ್ ಟೈಮಲ್ಲಿ ಕೇಳಿದೆ, ನಾನು ಅಣ್ಣ ಎಷ್ಟನೇ ಸಲ ನೋಡ್ತಿರೋ ಸಿನಿಮಾ? ಇದು 3ನೇ ಸಲ. ಫಸ್ಟ್ ಟೈಮ್ ರಿಲೀಸ್ ಆದಾಗ 7 ಸಲ ನೋಡಿದ್ದೆ ಅಂತಂದರು. ಯಾಕೆ ಅಂದೆ. ನೋಡ್ರಿ ಏಜು 2001-2 ಟೈಮಲ್ಲಿ ವಿಷ್ಣು ಸರ್ಗೆ ಆಲ್ಮೋಸ್ಟ್ 50+ ಇತ್ತು. ಅವ್ರು ಹಾಕಿದ್ದ ಸ್ಟೆಪ್ಸು, ಅವ್ರು ಮಾಡಿದ ಫೈಟ್ಸು, ನಾನು ಇನ್ಸ್ಪೈರ್ ಆಗಿ ನಾನು ಒಂದು ವಿಡಿಯೋ ಮಾಡಾಕ್ದೆ. ಅಂದರೆ ಇಟ್ಸ್ ಆಲ್ ಅಬೌಟ್ ಅಂದರೆ ಎಷ್ಟು ಜೆನ್ಯೂನ್ ಫೀಲಿಂಗ್ ಇರ್ತದೆ ಆಡಿಯನ್ಸ್ಗೆ. ಕೋಟಿಗೊಬ್ಬಾದಾಗ ಹೆಂಗೆ ಕನೆಕ್ಟ್ ಆಗ್ತಾರೆ ಆ್ಯಸ್ ಎ ಆ್ಯಕ್ಟ್ರಾಗಿ ನೀವು? ಇಲ್ಲ, ನನಗೆ ಆ್ಯಕ್ಚುಲಿ ನಾನು ಅದೇ ಥಿಯೇಟ್ರಲ್ಲಿ ನೋಡಿದ್ದು ಫಸ್ಟು. ಸಂತೋಷ್ ಥಿಯೇಟ್ರ್ ಆವಾಗ ರಿಲೀಸ್ ಆದಾಗ ಮೆಟ್ಲಲ್ಲಿ ಕುಂತು ನೋಡಿದ್ದೆ ನಾನು. ಆ ಸಾಂಗ್ ನೋಡ್ಬೇಕಾರೆ ನಂಜುಂಡೇಶ್ವರ ನಾನಯ್ಯ ಎತ್ತೀನಿ ಕೂದಲು ನಿಂತು ಬಿಟ್ಟಿತ್ತು ನನಗೆ. ಅದು ಒಂದು ಖುಷಿ ವಿಷ್ಣು ಸರ್ದು ಆ ಸಾಂಗು. SP ಬಾಲಸುಬ್ರಹ್ಮಣ್ಯ ಹಾಡಿದ ಮಸ್ತ್ ಹಾಡ್ಯಾರ. ಆಮೇಲೆ ನನ್ನ ಸಿನಿಮಾ ಅಂದರೆ ನನ್ನ ಸಿನಿಮಾದಲ್ಲಿ ನಾನು ಒಂದು ಪಾತ್ರ ಮಾಡಿದ್ದೀನಿ. ಆ ಸಿನಿಮಾ ಒಂದು ನನಗಿತ್ತು ಭಾಳ, ಅದೊಂದು ಭಾಳ ಕಾತುರದಿಂದ ನೋಡ್ತಾ ಇದ್ದೆ. ಆ ಸಿನಿಮಾ ಏನು ಆಯ್ತು, ಅದಾದಮೇಲೆ ಎಷ್ಟೋ ಸಿನಿಮಾ ಮಾಡಿದ್ನಲ್ಲ, ಆ ಗೂಸ್ ಬಂಪ್ಸ್ ಇವತ್ತು ಯಾವ್ದು ಸಿನಿಮಾ ಮೇ ಬಿ ವಿಷ್ಣು ಸರ್ದು ಒಂದು ಇರ್ಬೋದು, ಅಥವಾ ನನ್ನ ಮೊದಲನೇ ಸಿನಿಮಾ ಅಂತ ಇರ್ಬೋದು, ಅಥವಾ ವಿಷ್ಣು ಸರ್ ಕತ್ತಿ ಹಿಡಿದು ಡೈಲಾಗ್ ಹೊಡೆದಿರೋದು ಇರ್ಬೋದು. ಬಟ್ ಅದಾದ ನಂತರ ಒಂದು ಗೂಸ್ ಬಂಪ್ಸ್ ಹೇಳಿದ್ನಲ್ಲ, ಆ ಥರ ಒಂದು ಯಾವ ಸಿನಿಮಾ ನನಗೆ ಅನ್ನಿಸ್ತಿಲ್ಲ. ಬಟ್ ಈಗ ಏನು ರಿಲೀಸ್ ಆಗಿ ಕೊಟ್ಟಿವಪ್ಪ, ನೀವು ನೋಡ್ಕೊಂಬಂದ್ರಿ. ನನಗೂ ನೋಡೋ ಆಸೆ ಇದೆ. ಬಟ್ ಏನಾದರೂ ಶೂಟಿಂಗ್ ನನಗೆ ಹೊಡ್ಯಕ್ಕೆ ಬಂದುಬಿಟ್ಟಿದ್ರು. ಅದು ಮಧ್ಯಾಹ್ನದ ಹೊತ್ತು ಹಲಸೂರು ದೇವಸ್ಥಾನದಲ್ಲಿ ಅದು ಶೂಟಿಂಗ್ ನಡೆದಿದ್ದು. ಆ ಶಾರ್ಟ್ ಮುಗಿದ್ಮೇಲೆ ಅದೇನಾಯ್ತು, ಅದೊಂದು 5 ಟಾಟಾ ಸುಮೋ 4-5 ಟಾಟಾ ಸುಮೋ ಬರ್ತಾರೆ. ಒಂದು ಪ್ರಿಯಾಂಕಾ ಥರ ಈ ಆಟನ ಕುಂತಿದ್ದೆ. ಸೀದಾ ಬಂದು ಅವ್ನು ಹಿಡ್ದು ಎಲ್ಲ ಡೈಮಂಡ್ ಅಂತ ಒಂದು ಯಾಕೆ ಅವ್ನು ಡ್ರೆಸ್ ಚೆಕ್ ಮಾಡಿ ಆಟೋಲ್ಲಿ ಹಾಕ್ತಾನೆ. ಸೊ ಈ ಸೀನು ನಡೀತಿತ್ತು ರೀ. ಅದು ಫಸ್ಟ್ ಡೇ
ವಿಷ್ಣು ಸರ್ ನೋಡಿದ್ದೆ ಫಸ್ಟ್ ನಾನು ಆ ಸಿನಿಮಾ ನೋಡಿದ್ದೆ ಅವ್ರನ್ನ, ಬಟ್ ಅವ್ರನ್ನ ಹಿಂಗೆ ನೋಡಿದ್ದೆ ನಾನು ಫಸ್ಟ್ ಟೈಮು. ಅಂಥ ಸೀನ್ ಹಾಡ್ಬಿಟ್ಟು ಇಟ್ಬಿಟ್ರೆ ನನಗೆ. 2 ಟೇಕ್ ಆಯಿತು. ಒಂದು ಟೇಕ್ ನನ್ನ ಮಿಸ್ಟೇಕ್ ಆಯಿತು, ಇನ್ನೊಂದು ಟೆಕ್ನಿಕಲಿ ಮಿಸ್ಟೇಕ್ ಆಯಿತು, ಒಂದು ನನ್ನ ಮಿಸ್ಟೇಕ್ ಆಯಿತು. ಅಂದರೆ ಬಂದು ಡೈಲಾಗ್ ಎಲ್ಲ ಆಯಿತು, ನನ್ನ ಬಾಡಿ ಲ್ಯಾಂಗ್ವೇಜ್ ಬರಲಿಲ್ಲ. ಅದು ಕ್ಲೋಸಪ್ಪಲ್ಲಿ ಹಿಂಗೆ ಕಾಣಿಸ್ತದೆ, ಕೈ ಹಿಂಗೆ ನಡ್ಕೋತ ಹಿಂಗೆ ಹಿಡಿದಿರೋದು ಅದು. ನಾಗಣ್ಣ ಸಳೆ ಚೇತನ್ ನೋಡಿದ್ವಿ ಹಿಂಗೈತಿ ಅಂತ ಒಂದು ಮಾನಿಟರ್ ನೋಡಿದ ತಕ್ಷಣ ಹೊಸ ಅಂದರು. ಅವಾಗ ವಿಷ್ಣು ಸರ್ ಬಾಯ್ಲಿ ಅಂತ ಕರೆದು ದಾದಾ ಅಂತದೆ, ಹೊಸಬಾನ ಅಂತಂದ್ರು. ಹಾಂ ದಾದಾ ಏನಿಲ್ಲ ಮಾಡ್ತೇವೆ, ಡೈರೆಕ್ಟರ್ ಹೇಳ್ತಾರೆ ಅಷ್ಟು ಮಾಡು, ಕಾನ್ಸಂಟ್ರೇಟ್ ಮಾಡು. ಇಲ್ಲ ಇಲ್ಲ ದಾದಾ, ಅದು ಎದುರಾಳಿ ಯಾರಿದ್ದಾರೆ ಅಂತ ಯೋಚನೆ ಮಾಡಬಾರ್ದು, ಕ್ಯಾಮ್ರಾ ಮುಂದೆ ನೀನು ಅಂತ ಮಾಡಬೇಕು. ವಿಷ್ಣುವರ್ಧನ್ ಅಂತ ತರ ಕೆಡ್ಸ್ಕೊಬೇಡ, ಪಾತ್ರಕ್ಕೆ ಎಂಟ್ರಿ ಮಾಡೋಗ್ಬೋದು. ಅದು ಈಗಲೂ ನನ್ನ ಕಿವಿಲಿದೆ ಸರ್. ಅದು ಬೆಂತಟ್ಟಿದ್ರು ಮಾಡ್ತೀವಿ ಹೋಗೋದು. ಬಂದು ನಾಗಣ್ಣ ಸರ್ ಇಲ್ಲಿಂದ ನಂಗೆ ಜೋಶ್ ಬಂದ ಗೊತ್ತಿಲ್ಲ. ನಾಗಣ್ಣ ಸರ್ ಟೇಕ್ ತೊಗೊಳ್ರಿ ಅಂದೆ. ಚಿಟ್ಟು ಹೊಡೆದೇ ಬಿಡ್ತಾರ, ಹೊಡೆದ್ರೆ ಹೊಡ್ಸ್ಕೊತೀನಿ ಸರ್, ಟೇಕ್ ತೊಗೊಳ್ರಿ ಅಂದೆ. ಅವಾಗೆಲ್ಲ ಕ್ಯಾನ್ಸ್ 4 ನಿಮಿಷದ ರೀಲ್ಸ್ ಎಲ್ಲ ನಾನು ರೆಡಿ ಡಿಜಿಟಲ್ ಇರಲಿಲ್ಲ ಅವಾಗ. ಸರಿ ಬಂತು ಗಾಡಿ ಬಂದು ಅನ್ನೊಂದು ಅವರ ತುಂಬಿಟ್ಟಿದ್ರು ನಂಗೆ ಹುಮ್ಮಸ್ಸು. ರಾಪ ಮಾಡಿ ಹಿಂಗೆ ಹೇಳೋದು ಹಿಂಗೆ ಬಿಟ್ಟು ಶಾರ್ಟ್ ಓಕೆ ಅದು ನಾಗಣ್ಣ ಸರ್ ತಿರುಗ್ತೀನಿ ಹಿಂಗೆ. ವಿಷ್ಣು ಸರ್ ಡ್ರೆಸ್ ಎಲ್ಲ ಹಿಂಗೆ ಆಗ್ಬಿಟ್ಟಿದೆ, ಮುದ್ದೆ ಹಂಗೆ ತೊಗೊಂಬಿಟ್ಟಿದ್ದೀನಿ ನಾನು. ಬಟ್ ಸಕ್ಕ ಒಂದಿದೆ ಸೀನ್ ಅದು ಅಲ್ವಾ. ಓಡ್ ಬಂದು ಅದನ್ನೆಲ್ಲ ಸರಿ ಮಾಡಿದೆ. ಸರಿ ಚೆನ್ನಾಗಿ ಮಾಡೋದು, ಮುಂದೆ ಬರ್ತೀವಿ ಹೋಗೋದು ಇಷ್ಟೇ ಸರ್ ಅಂದಿದ್ದು. ಅದಾದ್ಮೇಲೆ ಬ್ರೇಕ್ ಕೊಟ್ಟರು. ನಾನು ಟೆನ್ನಿಸ್ ಕೃಷ್ಣ ಅವರು ಊಟ ಆದ್ಮೇಲೆ ಅಲ್ಲೊಂದು ಪಾನ್ ಅಂಗಡಿ ಇತ್ತು, ಅಲ್ಲಿ ಪಾನ್ ತಿನ್ನೋಣ ಅಂತೇಳಿ ಇಬ್ರು ಹೋದ್ವಿ ಸರ್. ಇಲ್ಲಿಂದ ಜನ ಬಂದ್ರು, ಅಟ್ಟಿಸ್ಕೊಂಡ್ಬಿಟ್ರು ನನಗೆ. ಟಿಕ್ ಓಡ ವಿಷ್ಣು ಸರ್ ಹತ್ರ ಬಂದ್ಬಿಟ್ಟೆ. ಅಂದ ತಕ್ಷಣ ವಿಷ್ಣು ಸರ್ ಬಂದ್ರು. ತಕ್ಷಣ ನಿಮ್ ಕದಂಬಿಡುತ್ತ ಜನ ಅಲ್ಲಿ ಅಂತ ಎಲ್ಲ ಪಾತ್ರಗಣ ಹೊರ ಎಲ್ಲ ಹೋದ್ರು. ನನಗೆ ಹೊಸದದು, ಹಿಂಗೆಲ್ಲ ಹಾಕೈತಲ್ಲ ಅಂತೇಳಿ. ಸೊ ಅಲ್ಲಿ ನಾನು ಡಿಸೈಡ್ ಮಾಡಿದೆ ವಿಷ್ಣು ಸರ್ ನನ್ನ ಗುರು ಅಂತೇಳಿ. ಆವಾಗಿಂದ ಅಲ್ಲ ನನ್ನ ಗುರು ಅಂತೇಳಿ ಅವ್ರ ಒಡನಾಟ ಇದ್ದೆ. ಕ್ರಿಕೆಟ್ ಆಡ್ತೀವಿ ಅಂದ್ರೆ ಹ್ಞೂ ಅಂತ ಸ್ನೇಹಲೋಕ. ಸೊ ಒಡನಾಟ ಸ್ವಲ್ಪ ಜಾಸ್ತಿ ಆಯ್ತು ಅವ್ರ ಜೊತೆ ಅಲ್ವಾ. ಜೊತೆಗೆ ಇದ್ವಿ ಎಲ್ಲ ಆಯಿತು. ಅವಾಗ ಶೋಭರಾಜ್ ಎಲ್ಲ ಇದು. ಔಟ್ ಆಫ್ ದಿ ಸಿನಿಮಾ ಆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಔಟ್ ಆಫ್ ದಿ ಸಿನಿಮಾ ವಿಷ್ಣು ಸರ್ನ ಮಾತಾಡ್ಸೋದು ಅದೆಲ್ಲವೂ. ನಾವು ಎವ್ರಿ ಸಂಡೇ ಅಲ್ಲಿ ಕ್ವೀನ್ಸ್ ರೋಡ್ಗೆ ಸೇರ್ತಾ ಇದ್ವಿ. SBI ಗ್ರೌಂಡ್ ಇತ್ತು ಒಳಗಡೆ, ಅಲ್ಲಿ ಪ್ರಾಕ್ಟೀಸ್ ಸೇರ್ತಾ ಇದ್ವಿ. ಶಾರ್ಟ್ಸ್ ಹಾಕೊಂಡು ನೋಡೋರು ವಿಷ್ಣು ಸರ್. ಶಾರ್ಟ್ಸ್ ಹಾಕೊಂಡು ಈಸ್ ಎ ವೆರಿ ಗುಡ್ ಬೌಲರ್, ಲೆಫ್ಟ್ ಹ್ಯಾಂಡ್ ಬೌಲರ್, ಟೆನ್ನಿಸ್ ಬಾಲ್ ಲೆಫ್ಟ್ ಹ್ಯಾಂಡ್ ಬೌಲರ್. ಬಂದು ಅವ್ರ ಜೊತೆ ಆಡ್ತಿದ್ವಿ. ಅಲ್ಲಿ ಆಟ ಆಡಿದ್ಮೇಲೆ ಅಲ್ಲಿಂದ ನಮಗೆ ಏರ್ಲೈನ್ಸ್ ಕರ್ಕೊಂಡು ಹೋಗೋರು. ಬ್ರೇಕ್ಫಾಸ್ಟ್ ಏರ್ಲೈನ್ಸ್ ಇತ್ತು ಅಲ್ಲೇ. ಏರ್ಲೈನ್ಸ್ ಹೋಟೆಲಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತಿದ್ವಿ. ಸೊ ಬ್ರೇಕ್ಫಾಸ್ಟ್ ಕಳಿಸ್ತಾ ಇದ್ರು. ಇದು ಪ್ರಾಕ್ಟೀಸ್ ಮಾತ್ರ. ಎವ್ರಿ ಸೆಕೆಂಡ್ ಸಂಡೇ ಮ್ಯಾಚ್ ಇರ್ತಿತ್ತು ನ್ಯಾಷನಲ್ ಕಾಲೇಜ್ ರೋಡ್. ಸೊ ಅಲ್ಲಿ ಮ್ಯಾಚ್ ಆಡ್ತಿದ್ವಿ. ಮ್ಯಾಚ್ ಆಡಿದಾಗ ದರ್ಶನ್ ಅವರು ಇದ್ರು. ನಾನು ಸೇರಿದಾಗ ದರ್ಶನ್ ಇದ್ರು. 1-2 ಸೀಸನ್ ಆಮೇಲೆ ಬಿಟ್ರು. ಅವಿನಾಶ್, ಶೋಭರಾಜು, ಕೆ ಮಂಜು, ತರುಣ್ ಸುಧೀರ್ ಇದ್ರಲ್ಲ. ತರುಣ್ ಸುಧೀರ್ ಆಮೇಲೆ ನಿಮ್ ಜೊತೆ ಒಂದು ರೀಸೆಂಟ್ ಒಂದು ಫೋಟೋ ನೋಡಿದೆ, ನಾನು ಶೇರ್ ಮಾಡಿದ್ದೆ ಅವ್ರಿಗೆ. ಅವ್ನು ಆಡ್ತಿದ್ದ, ನಾನು ಕರ್ಕೊಂಡೆ ತರುಣ್ ಸುಧೀರ್, ಬಾ ನೀನು ಸೇರಿಸ್ತೀನಿ ಅಂತ. ಸೊ ಅವನು ಸೇರ್ಕೊಂಡ್ವಿ. ಸೊ ಅವಾಗೆಲ್ಲ ಆಡ್ತಾ ಇದ್ವಿ. ಅಲ್ಲಿಂದ ಆಮೇಲೆ ಅಂಬರೀಷಣ ಬರೋರು. ಅಂಬರೀಷಣ ಯಾವಾಗ ಲಾಸ್ಟ್ ಬರೋರು ಮುಗಿತಿದ್ದಂಗೆ. ಕೆಲವು ಡೈರೆಕ್ಟರ್ ಗ್ರೌಂಡ್ ಬರೋರು, ಇಲ್ಲ ಅಂದ್ರೆ ಸೀದಾ ಕ್ಲಬ್ಗೆ ಬರೋರು. ಅಲ್ಲಿ ಯಾವುದು ಕಾಸ್ಮೋಪಾಲಿಟನ್ ಕ್ಲಬ್, ಕಾಸ್ಮೋ ಅಲ್ಲ, ಕಾಸ್ಮೋ ಕ್ಲಬ್ಗೆ ಬರೋರು. ಸೊ ಅಲ್ಲಿ ಇಲ್ಲಿ ಮುಗಿಸ್ಕೊಂಡು ನಾವು ಕ್ಲಬ್ಗೆ ಹೋಗ್ತಿದ್ವಿ. ಅಲ್ಲಿ ಊಟ ಗೀಟ ಮಾಡಿ ಅವರು ಫ್ರೆಂಡ್ಶಿಪ್ ನೋಡ್ಬೇಕಿತ್ತು. ಆ ದೋಸ್ತಿ ಸಪೋಸ್ ಅವ್ರು ಇಲ್ಲ ಅಂದ್ರು, ಊರಲ್ಲಿ ಇಲ್ಲ ಬರೋಕ್ಕಾಗಲಿಲ್ಲ ಅಂದ್ರು, ಅವ್ರದ್ದೊಂದು ಬಾಟಲ್ ಇಟ್ಟರು ವಿಷ್ಣು ಸರ್. ಇಟ್ಬಿಟ್ಟೆ ಕೂತ್ಕೊಳ್ಳೋರು. ಅದು ಬಿಡಿ, ಅವೆಲ್ಲ ನೋಡೋಕ್ಕೆ ಅದ್ಭುತ. ಈಗಿಂದೆಲ್ಲ ಸಿನಿಮಾ ಆತ್ಮೀಯತೆ ಎಲ್ಲ ಹಿಂಗಿತ್ತು ಅಲ್ಲಿ. ಅದು ಭಾಳ ಮಿಸ್ ಮಾಡ್ಕೊತೀವಿ. ನೋಡಿದ್ವಿ. ಆಮೇಲೆ ಈಗಿನ ಕೊಟ್ಟಿಗೆ ಬಂದು ಹೇಳಿದಲ್ಲ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಈಗ ಮೊದ್ಲಿನ ಹಂಗಿತ್ರಿ, ಈಗಿನ ಕೋಟಿಗೊಬ್ಬ ಈ ಸಿನಿಮಾ ಏನು ಥಿಯೇಟ್ರ್ನಾಗ ಬಂದಲ್ಲ, ಆ ಕಟೌಟ್ಗಳು, ಆ ಹೂವು, ಆ ಸ್ಟಾರ್ಗಳು ಹೆಂಗೆ ಬರು. ಆವಾಗ ಸಿನಿಮಾ ರಿಲೀಸ್ ಅಂದ ತಕ್ಷಣ ಥಿಯೇಟರ್ದ ಜನ ಹೂನಾರ ಹಾಕಿ ಹಾಲಿನ ಅಭಿಷೇಕ ಮಾಡಿ ಹೆಂಗಿತ್ರಿ. ಅದು ಎಷ್ಟೋ ವರ್ಷ ಅದೆಲ್ಲ ಮಾಸ ಹೋಗ್ಬಿಟ್ಟೈತಿ. ಈಗ ನಂಗೆ ಒಂದು ವಿಡಿಯೋ ಬಂತು, ಅದು ನೋಡಿದೆ, ನನಗೆ ಹಳೇ ನೆನಪಾತು ಅಲ್ಲ. ಸಿನಿಮಾ ಒಂದು ರಿಲೀಸ್ ಆದ್ರೆ ಹೆಂಗಿರ್ತಿತ್ತು ಆ ಥರ ಫೀಲ್. ಈಗ ಪ್ರಸನ್ನ ಥಿಯೇಟ್ರ್ ಮುಂದೆ ನೀವು ಹೋಗಿ ನೋಡಿದರೆ ನಿಮ್ಗೆ ಆ ಫೀಲ್ ಆಗುತ್ತೆ. ಅಂದರೆ 30-35 ವರ್ಷ ಹಿಂದಿಂದ ಏನು ಸಿನಿಮಾ ಇಂಡಸ್ಟ್ರಿ ಇತ್ತಲ್ಲ, ನಿಮ್ಗೆ ಆ ಫೀಲು ಆ ಪ್ರಸನ್ನ ಥಿಯೇಟ್ರ್ ಮುಂದೆ ಅನಿಸ್ತೈತಿ. ಅಲ್ಲ, ಕೋಟಿಗೊಬ್ಬ ರಿಲೀಸ್ ಆದಮೇಲೆ ನೀವು ಒಂದ್ಸಲ ಊರು ಹೋಗಿರ್ತೀರಿ. ಆ ಟೈಮಲ್ಲಿ ಹೆಂಗಿತ್ತು ಆ ಮಾಹೋಲ್?
ಅದನ್ನ ಆ್ಯಕ್ಟ್ರಾಗಿ ಹೋಗಿರ್ತೀರಿ ಊರಿಗೆ ನೀವು. ಇಲ್ಲ ಭಾರಿ ಖುಷಿ ಪಟ್ರಲ್ಲಿ ಅದೊಂದು ನಾವು ಉತ್ತರ ಕನ್ನಡದವ್ರು ಈ ಕಡೆ ಭಾಳ ಕಡಿಮೆ ನೋಡ್ರಿ. ಸೊ ನಾವು ಮಾಡಿವಿ ಅಂದ ತಕ್ಷಣ ಈಗಲೂ ನಮ್ಗೆ ಅಷ್ಟು ಉತ್ತರ ಕನ್ನಡದನಾಗ ಇರೋಷ್ಟು ಪ್ರೀತಿ ನಮಗಿನ್ನೆಲ್ಲೂ ಇಲ್ಲ ರೀ. ಇಡೀ ಕನ್ನಡ ಇಂಡಸ್ಟ್ರಿ ಉಳಿದಿರೋದೇ ಉತ್ತರ ಕರ್ನಾಟಕದಿಂದ, ಟು ಬಿ ಫ್ರ್ಯಾಂಕ್. ಹೆಮ್ಮೆಯಿಂದ ಹೇಳ್ಕೊತೀನಿ ನಾನು. ಯಾಕಂದರೆ ಕಲೆಕ್ಷನ್ಸ್ ಆಗ್ಬೋದು, ಎಲ್ಲ ಆಗ್ಬೋದು, ನಿಮ್ಗೆ ಸಿಗೋದು ಅಲ್ಲಿಂದನೇ. ನೀವು ನೋಡಿರಿ ದೊಡ್ಡ ದೊಡ್ಡ ಸಿನಿಮಾಗಳು ಎಲ್ಲಿ ಮಾಡ್ತಾರೆ, ಚಿತ್ರದುರ್ಗ, ಹುಬ್ಳಿ, ದಾವಣಗೆರೆ, ಇಲ್ಲೇ ತಾನೇ ಆಡಿಯೋ ರಿಲೀಸ್ ಆಗಲಿ, ಟ್ರೈಲರ್ ರಿಲೀಸ್ ಆಗಲಿ ಎಲ್ಲೇ ಮಾಡ್ತಾರೆ. ಇದಕ್ಕೆ ಮಾಡ್ತಾರೆ ರೀ, ಅಷ್ಟು ಪ್ರೀತಿಸ್ತಾರೆ ರೀ ಜನ ಅಲ್ಲಿ. ಅಲ್ಲಿ ಕಲಾವಿದರು ಅಷ್ಟು ಬೆಲೆ ಕೊಡ್ತಾರೆ. ಈ ಕಡೆ ಒಂದು ಕೆಲವರಿಗೆ ನಾನೇನೋ ಆಟೋಗ್ರಾಫ್ ತೊಗೊಳೋದು, ನಾನೇನೋ ಫೋಟೋ ಹೊಡ್ಸ್ಕೊಳ್ಳೋದು ಒಂಚೂರು ಇರ್ತಾವೆ. ಯಾಕಂದ್ರೆ ಇಲ್ಲಿ ಆಪ್ಷನ್ಸ್ ಭಾಳ ಇರ್ತಾವೆ ರೀ ಅಲ್ಲಿ. ಹಂಗೆ ನಮ್ಗೆ ಪೂಜಿಸ್ತಾರೆ ಅಲ್ಲಿ. ಸೊ ಅಲ್ಲಿ ನಮಗೆ ರೆಸ್ಪೆಕ್ಟ್ ಜಾಸ್ತಿ. ಸೊ ಹಿಂಗೆ ನಾವು ಹೆಮ್ಮೆಯಿಂದ ಹೇಳ್ಕೊತೀನಿ ನಾನು ಉತ್ತರ ಕನ್ನಡದವನು ಅಂತ ಹೇಳಿ. ಅದಕ್ಕೆ ನಾನು ಹೇಳಿದೆ ಚೇತನ್ ಮುದುಳು ಅಂತ ಇಟ್ಕೊಬಿಟ್ಟಿತ್ತು, ಅದು ರವಿಚಂದ್ರನ್ ಇಟ್ಕೊಂಡ್ಬಿಟ್ಟೆ ಅಂತ ಈಗ ಅನಿಸ್ತದೆ ಕೆಲವು ಸಲ. ಈಗ ನಮ್ಮ ಯೋಗರಾಜ್ ಭಟ್ ಸರ್ ಅಂತಾರೆ ಮುದುಳು ಅಂತಾರೆ ನನಗೆ. ಅಲ್ಲ ಇಲ್ಲ, ಅವರು ಆಲ್ಮೋಸ್ಟ್ ಅವ್ರಿಗೆ ಗೊತ್ತಾಗಬೇಕು ಇವ ನಮ್ಮ ಕಡೆ ಒಂದು ಗೊತ್ತಾಗಿಲ್ಲ. ನನ್ನ ಜೊತೆ ಅದೇ ಭಾಷೆ ಮಾತಾಡ್ತಾರೆ. ರೆಡಿ ಮಾಡ್ಬೇಕಾದ್ರೆ ಗೊತ್ತಾಗಿರಲಿಲ್ಲ ಅವ್ರಿಗೆ. ಫಸ್ಟ್ ನಾನು ಪೊಲೀಸ್, ಅದ್ರಲ್ಲಿ ಪೊಲೀಸ್ ಪಾತ್ರ ಇದ್ದಿದ್ದು. ಮಾಡಿದಾಗ ಬೆಂಗಳೂರು ಭಾಷೆನಾಗ ಇತ್ತದು. ಅವ್ರೆಲ್ಲೋ ಒಂದು ಕಡೆ ಎಲ್ಲೋ ಉತ್ತರ ಕನ್ನಡ ಬಂದು ಚಲೋ ಇರ್ತೈತೆ ಹಂಗೆ ಹಿಂಗೆ ಅಂತ ನಾನು ಕೇಳಿಸ್ಕೊಂಡೆ. ಸರ್ ಹೇಳಿ ಸರ್ ನಾವು ಉತ್ತರ ಕನ್ನಡ. ಹೌದಾ ಯಾವ ಮುದುಳು ತಗೋ ಮರ ತಗೊಂಡು ಚೇಂಜ್ ಮಾಡ್ಕೊಂಡು ಡೈಲಾಗ್ ಅಂತ ಹೇಳಿ ನಾನು ನೋಡ್ಕೊಂಡು ಎಲ್ಲ ಚೇಂಜ್ ಮಾಡ್ಕೊಂಡು ಆ ಸ್ಟೈಲಲ್ಲೇ ನಾನು ಡೆಲಿವರಿ